ಹಲೋ ಮಕ್ಕಳೇ, ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜ್ ಶಿಕ್ಷಕಿ ಪದ್ಮಶ್ರೀ ಮುರಳಿ. ಇವತ್ತಿನ ಕ್ಲಾಸಲ್ಲಿ ದ ಪೈ ಅಂಡ್ ದ ಟಾಟ್ ಇದೆ ಅಲ್ಲ, ಅದರ ಸಮರಿನ ನೋಡೋಣ. ಹಿಂದಿನ ಕ್ಲಾಸಲ್ಲಿ ನಾವಿದು ಒಳ್ಳೆ ಆನಿಮೇಷನ್ ವಿಡಿಯೋ ನೋಡಿ ಎಕ್ಸ್ಪ್ಲನೇಷನ್ ಕೂಡ ಮಾಡಿದ್ವಿ. ನೀವು ಅದನ್ನು ನೋಡಿದ್ರೆ ಕೂಡ, ನೋಡಿಲ್ಲ ಅಂದರೆ ಖಂಡಿತ ಹೋಗಿ ಅದನ್ನು ನೋಡಿ. ಮತ್ತೆ ಸ್ವಲ್ಪ ಕ್ವೆಶನ್ ಆ್ಯಂಡ್ ಆನ್ಸರ್ಸ್ನ ಕೂಡ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾನು ಕ್ವಿಕ್ ಆಗಿ ಸಮರೈಸ್ ಮಾಡ್ತೀನಿ. ಇದನ್ನು ಬರೆದಿದ್ದವರು ಹ್ಯೂ ಚೆಸ್ಟ್ಮನ್. ಆಯ್ತಾ ಮಕ್ಕಳೇ, ಇವಾಗ ನಡೀರಿ, ಇವಾಗ ಸಮರೈಸ್ ಮಾಡೋಣ ಕ್ವಿಕ್ ಆಗಿ. ನಾನು ಹೇಗೆ ಸಮರೈಸ್ ಮಾಡ್ತೀನಿ, ಸೀನ್ ವೈಸ್ ನಿಮಗೆ ಸಮರೈಸ್ ಮಾಡ್ತೀನಿ. ಸೊ ಮೊದಲನೇ ಸೀನಲ್ಲಿ ಏನಾಯ್ತು, ಸೀನ್ ವೈಸ್ ಯಾಕೆ ಸಮರೈಸ್ ಮಾಡ್ತಿರೋದು ಅಂದ್ರೆ ನಿಮ್ಗೆ ಜ್ಞಾಪಕ ಇಟ್ಕೊಳ್ಳೋಕೆ ಈಸಿ ಆಗುತ್ತೆ. ಆಯ್ತಾ ಮಕ್ಕಳೇ. ಸೊ ಮೊದಲನೇದಾಗಿ ಫಸ್ಟ್ ಸೀನಲ್ಲಿ ಏನಾಗುತ್ತೆ, ಇಲ್ಲಿ ನೋಡಿದ್ರ ಪೈ ಇದೆ, ಟಾಟ್ ಇದೆ, ಇದೆಲ್ಲ ಇಟ್ಟಿದೀವಿ ಇಲ್ಲಿ. ಸೊ ಟೂ ವ್ಯಾಗಬಾಂಡ್ಸ್ ಅಂದ್ರೆ ನಮ್ಮ ಅಲೆಮಾರಿಗಳು. ಆಯ್ತಾ. ಸೊ ಅಲೆಮಾರಿಗಳು, ಅವ್ರ ಹೆಸರೇನು, ಪಿಯರ್ ಮತ್ತೆ ಜಾ ಅಂತ. Pierre and Jean were outside Gautier's cake shop in Paris on a cold night. They were both hungry. ಇವರಿಬ್ರಿಗೆ ತುಂಬಾ ಹಶ್ವಾಗ್ಬಿಟ್ಟಿರುತ್ತೆ. ಆಯ್ತಾ. ನಾವು ಎಕ್ಸ್ಪ್ಲನೇಷನ್ ವಿಡಿಯೋ ನೋಡಿದ್ವಿ. ಅವ್ರು ಇವನ ಕೇಕ್ ಶಾಪಿನ ಆಚೆ ನಿಂತಿರ್ತಾರೆ, ಒಂದು ಬೆಂಚ್ ಮೇಲೆ, ಅದ್ರ ಹತ್ರ ಇರ್ತಾರೆ. ಆಯ್ತಾ. Pierre was caught for begging a month before and had to face criticisms from Judge Gaston. So ಇದನ್ನ ಅವನು ಜ್ಞಾಪಿಸ್ಕೊಂಡು ಕೂಡ ಹೇಳ್ತಾನೆ. ಹೇಗೆ ಅವ್ನು 1 ತಿಂಗಳು ಮುಂಚೆ ಒಂದು ಜಡ್ಜ್ ಅವನನ್ನು ಹಿಡಿದ್ಬಿಟ್ಟು, ಯಾಕೆ ಹಿಡಿದ್ರು, ಅವ್ನು ಬೆಗ್ ಮಾಡ್ತಿದ್ದ, ಅದಕ್ಕೆ ಹಿಡ್ಕೊಂಡು ಆ ಕ್ರಿಟಿಸಿಸಮ್ ಅಂದ್ರೆ ಅವನ್ ಬೈಗುಳನ್ನೆಲ್ಲ ಇವನು ಟಾಲರೇಟ್ ಮಾಡ್ಬೇಕಾಗಿರತ್ತೆ. ಆಯ್ತಾ. Pierre comes up with a plan to beg for food again. His plan, ಅವನು ತಿರ್ಗಾ ಒಂದು ಪ್ಲಾನ್ ಜೊತೆ ಬರ್ತಾನೆ. ಏನಿರತ್ತೆ ಅವನ ಪ್ಲಾನು, say they hadn't eaten for 7 days and to squint, which was a sure sign of hunger. ಆಯ್ತಾ. ಸೊ 2 ಪ್ಲಾನ್ ಇರುತ್ತೆ. ಒಂದು 7 ದಿನ ಅವನು ತಿಂದಿಲ್ಲ ಅಂತ, ಆಮೇಲೆ ಟು ಸ್ಕ್ವಿಂಟ್. ಆಯ್ತಾ. ಅದರಿಂದ ಏನಾಗುತ್ತೆ, ಅವ್ರು ಹಂಗರಿ ಇದ್ರು ಅಂತ ಕೂಡ ಗೊತ್ತಾಗುತ್ತೆ. Pierre knocks on the cake shop door and Gautier shoos him away when he begs for food. ಅವನು ಹೋಗ್ಬಿಟ್ಟು ಬಾಗ್ಲು ತಟ್ತಾನೆ. ಯಾವ್ದ್ರ ಬಾಗ್ಲು ತಟ್ತಾನೆ, ಕೇಕ್ ಶಾಪಿನ ಬಾಗ್ಲು ತಟ್ತಾನೆ. ಆವಾಗ ಏನಾಗುತ್ತೆ, ಗಾಟಿಯರ್ ಹೇಳ್ತಾನೆ, ಹೋಗು ನಾನು ನಿಂಗೆ ಊಟ ಕೊಡೋಲ್ಲ ಅಂತ ಕಳಿಸ್ಬಿಡ್ತಾನೆ. ಆಯ್ತಾ. ಸೊ ಯಾವಾಗ ಇದನ್ನ ಮಾಡ್ತಾನೆ, ಅವನು ಊಟನ ಬೆಗ್ ಮಾಡಿದಾಗ ಕಳಿಸ್ಬಿಡ್ತಾನೆ. Once Pierre leaves, Jean knocks on the cake shop door and Marion, Gautier's wife, shoos Jean away when he begs for food. ಅರ್ಥ ಆಯ್ತಾ ಮಕ್ಳೇ. ಸೊ ಅವನನ್ನ ಕಳಿಸ್ಬಿಟ್ರು ಅಂತ ಇನ್ನೊಬ್ಬ ಇರ್ತಾನಲ್ಲ ಜಾ, ಅವನು ಹೋಗ್ಬಿಟ್ಟು ಇವಾಗ ಊಟನ ಬೆಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಊಟನ ಬೆಗ್ ಮಾಡಿದಾಗ ಜಾನ ಕೂಡ ಅವ್ರ ಹೆಂಡತಿ ಏನಿರ್ತಾರೆ ಮ್ಯಾರಿಯೋನು, ಅವಳು ಕಳಿಸ್ಬಿಡ್ತಾಳೆ. ಸೊ ಇದಾಗತ್ತೆ ಮೊದಲನೇದಾಗಿ. ಇವಾಗ ನೆಕ್ಸ್ಟ್ ಸೀನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮಕ್ಳೇ. ಸೊ ನೆಕ್ಸ್ಟ್ ಸೀನಲ್ಲಿ ನೀವಿಲ್ಲಿ ನೋಡ್ತೀರಲ್ಲ, ಇದೇ ನಮ್ಮ ಪಿಯರ್, ಇವನೇ ನಮ್ಮ ಜಾ. ಆಯ್ತಾ. ಇಲ್ಲಿ ಅವರು ಏನೋ ತಿಂತಾ ಇದಾರೆ, ಬಟ್ ಅವ್ರು ಹೇಗೆ ತಿನ್ನಕ್ ಸಿಕ್ತು ಅಂತ ನೋಡೋಣ ಬನ್ನಿ. Gautier has plans to dine with the mayor but doesn't think the mayor keeps a good table. ಅಂದ್ರೆ ಅವನು ಇವಾಗ ಮೇಯರ್ನ ಮೀಟ್ ಮಾಡಕ್ ಹೋಗ್ತಿದ್ದಾನೆ. ಆಯ್ತಾ. ಅಂಡ್ ಅವನ್ಗನ್ಸತ್ತೆ ಮೇಯರು ಅಷ್ಟು ಏನು ಇಟ್ಟಿರಲ್ಲ ಟೇಬಲ್ ಮೇಲೆ, ತುಂಬಾ ಹಾಸ್ಪಿಟಾಲಿಟಿ ಅಷ್ಟಿರಲ್ಲ ಮೇಯರ್ದು ಅಂತ ಅನ್ಕೊಂಡು ಅವನ್ ಹೆಂಡತಿಗೆ ಏನೋ ಅಂತಾನೆ. ಏನಂತಾನೆ, Gautier tells Marion he will send someone to collect the eel pie he made. eel pie ಅನ್ನೋದೊಂದಿರುತ್ತೆ ಮಕ್ಕಳೇ, ನಿಮ್ಮ ಎಕ್ಸ್ಪ್ಲನೇಷನ್ ವಿಡಿಯೋ ಕೂಡ ಅದ್ರ ಫೋಟೋ ಕೂಡ ನೋಡಿದ್ವಿ. ಇದು ಈಲ್ ಇರುತ್ತೆ ಅದ್ರಲ್ಲಿ. ಆಯ್ತಾ. ಸೊ ಅವನ್ ಹೇಳ್ತಾನೆ, ಅವ್ನ್ ಯಾರನ್ನೋ ಕಳಿಸ್ತಾನೆ ಈ ಪರ್ಟಿಕ್ಯುಲರ್ ಈಲ್ ಪೈ, ಅವ್ನ್ ಮಾಡಿದ ಈಲ್ ಪೈನ ಕಲೆಕ್ಟ್ ಮಾಡೋದಿಕ್ಕೆ. He says he'll tell the messenger to kiss Marion's hand and this will help Marion recognize the messenger. ಸೊ ನಂತ ಅವಳು ಕೇಳ್ತಾಳೆ, ನಂಗೆ ಹೆಂಗ್ ಗೊತ್ತಾಗ್ಬೇಕು ಅವನೇ ಅಂತ. ಅವಾಗ ಅವನು ಅಂತಾನೆ, ನಾನು ಅವನ್ಗೆ ನಿನ್ ಹ್ಯಾಂಡ್ನ ಕಿಸ್ ಮಾಡಕ್ ಹೇಳ್ತೀನಿ, ಅದರಿಂದ ನಿಮಗ್ ಗೊತ್ತಾಗತ್ತೆ, ಅಂಡ್ ಅವನ ಕೈಲಿ ನೀವು ಈ ಈಲ್ ಪೈನ ಕಳ್ಸು ಅಂತ ಹೇಳ್ತಾರೆ. ಆಯ್ತಾ. ಜಾ overhears this conversation and once Gautier leaves, convinces Pierre to go ask Marion for the eel pie. So once he got here ಹೊರಟ ಮೇಲೆ ಅವನು ಈ ಕಾನ್ವರ್ಸೇಷನ್ ನ ಕೇಳ್ತಾನೆ, ಯಾರು, ಜಾ. ಅಂಡ್ ಅವ್ನು ಹೋಗಿ ಹೇಳ್ತಾನೆ ಪಿಯರ್ಗೆ, ನೀನ್ ಹೋಗಿ ಇವಾಗ ಈಲ್ ಪೈನ ಕೇಳು ಅಂತ ಹೇಳ್ತಾನೆ. Pierre does, and because he knew the signal, Marion gives him the pie. ಅವನಿಗೆ ಸಿಗ್ನಲ್ ಗೊತ್ತಿರತ್ತೆ. ಆಯ್ತಾ. ಅವನೊಬ್ಬ ಸ್ಮಾರ್ಟ್ ಗೈ. ಹೋಗ್ಬಿಟ್ಟು ಅವಳ ಕೈನ ಕಿಸ್ ಮಾಡಕ್ ಟ್ರೈ ಮಾಡ್ತಾನೆ. ಅವಳು ಇಲ್ಲ ಬೇಡ ಅನ್ಬಿಟ್ಟು ಈಲ್ ಪೈನ ಕೊಟ್ಬಿಟ್ಟು ಕಳಿಸ್ತಾಳೆ. ಬಿಕಾಸ್ ಅವಳು ಕೊಟ್ಟಿದ್ದ ಸಿಗ್ನಲ್ ಅದೇ ಅಲ್ವಾ, ನಾನು ಕಳ್ಸಿದ ಮೆಸೆಂಜರ್ ನಿನ್ ಕೈನ ಕಿಸ್ ಮಾಡ್ತಾನೆ, ಆವಾಗಲೇ ಈಲ್ ಪೈನ ಕೊಡು ಅಂತ. ಇವಾಗ ಅವ್ನು ಅದೇ ಮಾಡ್ದ, ಅದಕ್ಕೆ ಅವನ ಕೈಲಿ ಈಲ್ ಪೈನ ಕೊಟ್ಬಿಟ್ಟು ಕಳಿಸ್ಬಿಡ್ತಾಳೆ. Jean and Pierre enjoy eating the pie. ಅವರಿಬ್ರು ಸೇರ್ಕೊಂಡು ಆ ಪೈ ತಿನ್ನೋದನ್ನ ಎಂಜಾಯ್ ಮಾಡ್ತಾರೆ. ಮುಂದೇನಾಗತ್ತೆ ಮಕ್ಕಳೇ, ಸೀನ್ 3 ನೋಡೋಣ ಬನ್ನಿ. Gautier comes back home hungry as the mayor wasn't home and is angry to discover the pie
ಹ್ಯಾಡ್ ಬೀನ್ ಗಿವನ್ ಅವೇ. ಸೊ ಗಾಟಿಯರ್ ಮೇಯರ್ನ ಮೀಟ್ ಮಾಡಕ್ ಹೋಗ್ತಾನೆ, ಆದ್ರೆ ಮೇಯರ್ ಮನೇಲಿರಲ್ಲ. ಸೊ ಅವ್ನು ವಾಪಸ್ ಬಂದಾಗ ಅವನಿಗೆ ತುಂಬಾ ಹಶ್ವಾಗ್ಬಿಟ್ಟಿರುತ್ತೆ ಆಯ್ತಾ. ಅವ್ನಿಗೆ ಹಶ್ವಾಗಿರುತ್ತೆ, ಬಟ್ ಅವ್ನು ಬಂದು ನೋಡ್ತಾನೆ ಆ ಪೈ ಇರಲ್ಲ, ಅವಳು ಯಾರಿಗೋ ಕೊಟ್ಬಿಟ್ಟಿರ್ತಾಳೆ. ಸೊ ಅದರಿಂದ ಅವನಿಗೆ ತುಂಬಾ ಕೋಪ ಬರುತ್ತೆ ಆಯ್ತಾ ಮಕ್ಳೇ. Pierre sends Jean to fetch the cranberry tart from the cake shop using the same signal. ಸೊ ಇಲ್ಲಿ ಏನಾಗುತ್ತೆ, ಪಿಯರ್ ಏನ್ ಮಾಡ್ತಾನೆ, ಜಾನ ಕಳಿಸ್ತಾನೆ, ಇದೇ ರೀತಿಲಿ ನೀನ್ ಹೋಗ್ಬಿಟ್ಟು ಕ್ರಾನ್ಬೆರಿ ಟಾರ್ಟ್ ನ ತಗೊಂಬಾ ಅಂತ ಹೇಳ್ತಾನೆ. ಮೆರಿಯಾನ್ alerts Gautier when Jean comes to the door and Gautier starts sitting Jean. ಸೊ ಇವಾಗ ಅವಳು ಏನ್ ಮಾಡ್ತಾಳೆ, ಅವ್ನು ಬಂದಿದ ತಕ್ಷಣ, ಯಾರು ಬಂದಿದ ತಕ್ಷಣ, ಜಾ ಬಂದಿದ ತಕ್ಷಣ ಹೋಗಿ ಅವಳ ಹಸ್ಬೆಂಡ್ಗೆ ಹೇಳ್ತಾಳೆ. ಅವ್ನು ಬಂದ್ಬಿಟ್ಟು ಜಾಗೆ ಸಖತ್ತಾಗಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. Jean tells Gautier it was Pierre who sent him and that it was Pierre who took the pie. Jean ಅವಾಗ ಏನ್ ಮಾಡ್ತಾನೆ, ಪಿಯರೇ ನನ್ನನ್ನು ಕಳ್ಸಿದ್ದು, ಪಿಯರೇ ಪೈನ ತಗೊಂಡಿದ್ದು ಅಂತ ಗಾಟಿಯರ್ಗೆ ಹೇಳ್ಬಿಡ್ತಾನೆ. Gautier asks Jean to fetch Pierre. ಸೊ ಅವಾಗ ಗಾಟಿಯರ್ ಹೇಳ್ತಾನೆ ಜಾಗೆ, ನೀನ್ ಹೋಗಿ ಪಿಯರ್ನ ಕರ್ಕೊಂಬಾ ಅಂತ ಹೇಳ್ತಾನೆ. ಅಪಾನ್ ಪಿಯರ್ಸ್ ಅರೈವಲ್ ಗಾಟಿಯರ್ ಸೀಸಸ್ ಹಿಮ್ ಬೈ ದ ಕಾಲರ್ ಅಂಡ್ ಸ್ಟಾರ್ಟ್ಸ್ ಶೇಕಿಂಗ್ ಹಿಮ್. ಅವ್ನ ಕಾಲರ್ನ ಇಟ್ಕೊಂಡು, ಪಿಯರ್ನ ಕಾಲರ್ನ ಇಟ್ಕೊಂಡು ಹಿಂಗ್ ಶೇಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಪಿಯರ್ ಲೈಸ್ ದಟ್ ದ ಮೇಯರ್ ಹ್ಯಾಡ್ ರಿಟರ್ನ್ಡ್ after Gautier left, so he delivered the pie to the mayor and had sent Jean to bring the tart and inform Gautier. ಸೊ ಅವನಂತಾರೆ, ನೀವು ವಾಪಸ್ ಬಂದ್ಬಿಡ್ತೀರಲ್ಲ, ಆಮೇಲೆ ನೀವು ಬಂದ ಮೇಲೆ ಮೇಯರ್ ವಾಪಸ್ ಬಂದಿದ್ದ, ನಾನು ತಗೊಂಡು ಹೋಗಿ ಆ ಪೈನ ಕೊಟ್ಟೆ, ಆ್ಯಂಡ್ ಇವಾಗ ಅವನು ಕ್ರಾನ್ಬೆರಿ ಟಾರ್ಟ್ನ ಕೇಳ್ತಾ ಇದ್ದಾನೆ, ಅದಕ್ಕೆ ನಾನು ಜಾನ ಕಳಿಸ್ದೆ ಕ್ರಾನ್ಬೆರಿ ಟಾರ್ಟ್ನ ತಗೊಂಬರಕ್ಕೆ ಅಂತ ಹೇಳ್ತಾನೆ. ಗಾಟಿಯರ್ ಬಿಲೀವ್ಸ್ ಪಿಯರ್ ಆ್ಯಂಡ್ ಗಿವ್ಸ್ ಹಿಮ್ ದ ಟಾರ್ಟ್. ಗಾಟಿಯರ್ ಏನು ಮಾಡ್ತಾನೆ, ಪಿಯರ್ ಹೇಳಿದನ್ನೆಲ್ಲ ಕೇಳ್ಬಿಟ್ಟು ನಂಬ್ತಾನೆ ಅವ್ನು ಹೇಳಿದನ್ನ, ಆ್ಯಂಡ್ ಹೋಗ್ಬಿಟ್ಟು ಟಾರ್ಟ್ನ ಕೊಟ್ಬಿಡ್ತಾನೆ. Pierre and Jean are happy with their escapades and they have also got the tart. ಸೊ ಇದೆಲ್ಲ ಏನೇನು ಮಾಡ್ತಾರೆ, ಅವ್ರು ಹೆಂಗೆ ಎಸ್ಕೇಪ್ ಆಗಿದ್ದರಿಂದ ಅವ್ರಿಗೆ ತುಂಬ ಖುಷಿ ಆಗುತ್ತೆ. ಅದ್ರ ಜೊತೆಗೆ ಅವ್ರಿಗೆ ಟಾರ್ಟ್ ಕೂಡ ಸಿಕ್ಬಿಡುತ್ತೆ. ಯಾವ ಟಾರ್ಟು? ಕ್ರಾನ್ಬೆರಿ ಟಾರ್ಟು ಆಯ್ತಾ ಮಕ್ಕಳೇ. ಸೊ ಇದ್ರ ಜೊತೆಗೆ ಈ ಪರ್ಟಿಕ್ಯುಲರ್ ಒಂದು ಚಾಪ್ಟರ್ನ ಸಮರಿಗೆ ಬಂದಿದ್ದೀವಿ ಆ್ಯಂಡ್ ಕಂಪ್ಲೀಟ್ ಕೂಡ ಮಾಡಿದ್ದೀವಿ ನಾವು. ಕ್ವಿಕ್ ಆಗಿ ನಿಮ್ಗೆ ಇದ್ರ ಕಂಪ್ಲೀಟ್ ಸಮರಿ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ಏನು ಮ್ಯಾಮ್ ಡೀಟೇಲ್ಸ್ ಎಲ್ಲ ಕವರ್ ಮಾಡಿಲ್ಲ ಅಂತ ಅನ್ಕೊಂಡ್ರೆ ಖಂಡಿತ ಎಕ್ಸ್ಪ್ಲನೇಷನ್ ನೋಡಿ, ಅದ್ರಲ್ಲಿ ನಾನು PYQs ನ ಕೂಡ ಕವರ್ ಮಾಡಿದ್ದೀನಿ. ಸೊ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಇನ್ನೊಂದು ಲೆಸನ್ ಜೊತೆ. ಅದರ ಮುಂಚೆ ಮಕ್ಕಳೇ ಖಂಡಿತ ನಮ್ಮ ಪರೀಕ್ಷೆ ಚಾನೆಲ್ ಎಲ್ಲ ಚೆಕ್ಔಟ್ ಮಾಡಿ, ಅಲ್ಲಿ ನಿಮಗೆ ಎಲ್ಲ ರೀತಿಯಾದ ಸಬ್ಜೆಕ್ಟ್ ಸಿಗುತ್ತೆ. ನಮ್ಮ ಕೋರ್ ಸಬ್ಜೆಕ್ಟ್ಸಲ್ಲಿ ಸೈನ್ಸು, ಸೋಷಲ್ಸು ಮತ್ತು ನಮ್ಮ ಮ್ಯಾಥಮ್ಯಾಟಿಕ್ಸ್ ಕೂಡ ಸಿಗುತ್ತೆ. ಸೊ ಖಂಡಿತ ಅದನ್ನು ನೋಡಿ, ಆ ವಿಡಿಯೋಸ್ನ ಕೂಡ ನೋಡಿ, ಆ್ಯಂಡ್ ಯಾವುದೇ ಡೌಟ್ ಇದ್ದರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೇಳಿ, ನಾವು ಅದನ್ನು ಆನ್ಸರ್ ಮಾಡೋಕ್ಕೆ ಯಾವಾಗಲೂ ಇರ್ತೀವಿ. ಮತ್ತೆ ಭೇಟಿ ಮಾಡ್ತೀನಿ, ಅಲ್ಲಿ ತನಕ ಟಾಟಾ ಬಾಯ್ ಬಾಯ್.